ನಿನ್ನ ನಾಲಿಗೆ ಬಿಗಿದು ಮಾತಾಡ್ತಾ ಇದ್ರೆ ಈ ರಾಜ್ಯದ ಜನ ನಾಲಿಗೆಯನ್ನು ಕಿತ್ಕೊಳ್ತಾರೆ ಅನ್ನೋದು ನಾನು ಎಚ್ಚರಿಕೆ ಮಾತನಾಡಲಿಕ್ಕೆ. ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಹುಷಾರ್, ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರಿದ ಯಡಿಯೂರಪ್ಪ. ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ 3 ಆರೋಪಿಗಳ ವಿಚಾರಣೆ, ಬೆಂಗಳೂರು ನಡಿ ಸಿಐಡಿ ಕಚೇರಿಯಲ್ಲಿ ಎನ್ಕ್ವೈರಿ. ಗಣಿ ಅಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ನಾಳೆ ಸರ್ಕಾರಕ್ಕೆ ಎಲ್ಲ ದಾಖಲೆ ನೀಡ್ತಾರಂತೆ SR ಹಿರೇಮಠ್. ಸೋನಿಯಾ ಗಾಂಧಿ ರಾಜ್ಯಪಾಲರಿಗೂ ದಾಖಲೆ ಸಲ್ಲಿಸೋಕೆ ನಿರ್ಧಾರ. ಕನಸಿನ ಬಂಗಾರ ಉತ್ಖನನಕ್ಕೆ ರಾಜಕೀಯ ತಿರುವು, ಶೋಭನ್ ಸರ್ಕಾರ ತಿರುಗೇಟಿಗೆ ಮೋದಿ ತಣ್ಣನೆಯ ಪ್ರತಿಕ್ರಿಯೆ. ಸಂತರ ಬಗ್ಗೆ ಗೌರವಿಸಿದೆ ಅಂದ ಗುಜರಾತ್ ಸಿಎಂ ಯೂಟರ್. ಗಡಿಯಲ್ಲಿ ಗುಂಡಿನ ಮೊರೆತ, ಕದನಗಳಿಗೆ ಭಾರತ ಕಾರಣ, ಭಾರತದ ರಾ ಏಜೆಂಟ್ ಇಲ್ಲಿ ಖಳನಾಯಕ, ವಿವಾದಕ್ಕೆ ಕಾರಣವಾಗ್ತಿದೆ ಪಾಕ್ನ ವಾರ್ ಸಿನಿಮಾ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಲೋಕಸಭಾ ಚುನಾವಣೆಯ ಗುಡುಗು ಸಿಡಿಲು ಈಗಲೇ ಆರಂಭ ಆಗಿದೆ. ಬಹುತೇಕ ಮುಂದಿನ ಲೋಕಸಭಾ ಚುನಾವಣಾ ರಣರಂಗಕ್ಕೆ ರಂಗ ತಾಲೀಮು ಆರಂಭ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಆತಂಕ ಕೂಡ ಕಾಡ್ತದೆ. ಯಾಕಂತಂದ್ರೆ ರಾಜಕೀಯ ಪಕ್ಷಗಳಂತಂದ್ರೆ ಸರ್ವೇ ಸಾಮಾನ್ಯ ಎದುರಾಳಿಗಳ ಮೇಲೆ ಒಂದು ರೀತಿ ವಾಕ್ಸಮರ ಮಾಡುವಂಥದ್ದು, ವಾಕ್ಪ್ರಹಾರ ಮಾಡುವಂಥದ್ದು, ಟೀಕಾಸ್ತ್ರ ಮಾಡುವಂಥದ್ದು, ಪ್ರಾಣ ಪ್ರಯೋಗ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಒಂದೊಂದು ಬಾರಿ ಏಕವಚನ ಪ್ರಯೋಗಕ್ಕೆ, ಒಂದು ರೀತಿ ಸಾರ್ವಜನಿಕ ಶಿಸ್ತನ್ನು ಕೂಡ ಮೀರುವ ಹಂತಕ್ಕೆ ರಾಜಕೀಯ ನಾಯಕರು ಹೋಗ್ತಾರೆ. ಹಿಂದೆ ದೇವೇಗೌಡರು ಕೂಡ ಇದೇ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ವಾಗ್ಬಾಣ ನಡೆಸಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಸೊ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ KJP ಅಧ್ಯಕ್ಷ ಯಡಿಯೂರಪ್ಪ ಇಬ್ಬರೂ ಕೂಡ ಒಂದೊಂದು ಹಂತದಲ್ಲಿ ಮಾತಿನ ಸಮರ ನಡೆಸಿದ್ದಾರೆ. ಆದರೆ ಇವತ್ತು BS ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಡೆಸಿದಂಥ ಮಾತಿನ ಸಮರ ಇದೆಯಲ್ಲ, ಅದು ಬಹುತೇಕ ಮುಂದಿನ ಲೋಕಸಭಾ ಚುನಾವಣೆಗೆ ರಣವೀಳ್ಯ ನೀಡಿದಂತಿದೆ. MLA ಏನ್ ಹೇಳಿದ್ರು, ಸಿದ್ದರಾಮಯ್ಯನವರೇ ನಿಮ್ಮ ಸುತ್ತಮುತ್ತ ಭ್ರಷ್ಟರು ಸುತ್ತಕೊಂಡಿದ್ದಾರೆ, ಲೂಟಿಗೋರು ಸುತ್ತಕೊಂಡಿದ್ದಾರೆ. ಇದನ್ನ ಹೇಳಿದ್ರು ಯಡಿಯೂರಪ್ಪ ಅಲ್ಲವೇ, ನಿಮ್ಮದೇ ಶಾಸಕ, ಹಿರಿಯ ಶಾಸಕ, ನಿಮ್ಮ ಮುಂದೆ ರಮೇಶ್ ಕುಮಾರ್ ಹೇಳಿದಂತದ್ದು, ಮೊನ್ನೆ ಹೇಳಿದಂತದ್ದು. ನೀನು ಶಿವಮೊಗ್ಗಕ್ಕೆ ಬಂದು ಯಡಿಯೂರಪ್ಪ ಭ್ರಷ್ಟ ಅಂತ ಹೇಳ್ತೀಯಾ? ಶಿವಮೊಗ್ಗ ಹಿಂದೆ ನೋಡಿದ್ದ ಸಿದ್ದರಾಮಯ್ಯ? ನೀನು ಶಿವಮೊಗ್ಗಕ್ಕೆ ಬಂದು ಈ ಗಂಡನ ನಾಡಿನಲ್ಲಿ 20 ಜನ ಮುಖ್ಯಮಂತ್ರಿಯಾಗಿ 3 ವರ್ಷ ಮುಖ್ಯಮಂತ್ರಿಯಾಗಿ ಈ ಭಾಗದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಸಂಕಟ ಪಟ್ಕೊಂಡು ನೆನೆ ಹೋಗ್ಬೇಕಾದ್ರೆ ಹಗುರವಾಗಿ ಮಾತಾಡಿದ್ದೀಯ. ಬೆಳಗಾವಿ ಅಧಿವೇಶನದಲ್ಲಿ ಬರ್ತಾನೆ, ನಿನ್ನ ನಾಲಿಗೆ ಬಿಗಿದು ಮಾತಾಡ್ತಾ ಇದ್ರೆ ಈ ರಾಜ್ಯದ ಜನ ನಾಲಿಗೆಯನ್ನು ಕಿತ್ಕೊಳ್ತಾರೆ ಅನ್ನೋದು ನಾನು ಎಚ್ಚರಿಕೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಗೊತ್ತಿದೆ ನೀನು ಮೈಸೂರಲ್ಲಿ ಏನು ಕಳೆದಿದೆಯಾ ಅಂತೇಳಿ. ಚಾಮರಾಜನಗರ ಏನಾಗಿದೆ ನನಗೆ ಗೊತ್ತಿದೆ. ನಿನ್ನ ಯೋಗ್ಯತೆಗೆ 7 ಬಾರಿ ಬಜೆಟ್ ಮಂಡನೆ ಮಾಡಿ ಕರ್ನಾಟಕ ರಾಜ್ಯದ ಬಜೆಟ್ 35,000 ಕೋಟಿ ಇತ್ತು ಸಿದ್ದರಾಮಯ್ಯನವರೇ. ನಾನು 7 ಸಾರಿ ಬಜೆಟ್ ಮಂಡನೆ ಮಾಡ್ತೇನೆ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ 87,000 ಕೋಟಿ ಆಗಿ 87,000 ಕೋಟಿ 37,000 ಕೋಟಿ ಎಷ್ಟು, 78,000 ಕೋಟಿ ಎಷ್ಟು, ಇವತ್ತು 1.25 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ. ನೀವಿವತ್ತು ನನ್ನ ಸರ್ಕಾರದ ಖಜಾನೆಯಲ್ಲಿ ಸೋರಿಕೆಯನ್ನು ತಡೆದು ತೆರಿಗೆಯನ್ನು ಹಾಕ್ತೇನೆ, ಖಜಾನೆ ತುಂಬಿಟ್ಟಿದ್ದೆ. ನಿನ್ನ ಯೋಗ್ಯತೆ, ನೀನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಸಚಿವರಾಗಿ ಹಣವನ್ನು ಸಂಗ್ರಹ ಮಾಡಲಿಲ್ಲ. ಯಡಿಯೂರಪ್ಪ ಕೂಡಿಟ್ಟ ತೆರಿಗೆ ಹಣ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಉಪಯೋಗ ಆಗಬೇಕು ಅಂತ ನಾನು ಹೇಳಿದ್ರೆ, ಕಳೆದ 4-5 ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಕರ್ನಾಟಕ ರಾಜ್ಯದ ಯಾವುದಾದ್ರು 224 ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ನಾನು ಕೇಳ್ತೇನೆ ಈ ಸಿದ್ದರಾಮಯ್ಯನವ್ರನ್ನ. ಶಾಖೆ ವಿಶ್ವವಿದ್ಯಾಲಯವನ್ನು ಬಿತ್ತಿ ಶೋಭಾ ಅವರು ಹೇಳಿದಂತೆ ಐದು ಹೆಸರು ನಾಟಕ ಮಾಡ್ತಾ ಇದೆಯಾ? ಇವತ್ತು ನಿಮಗೆ ಸವಾಲಾಗ್ತೇನೆ. ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಪ್ಪು ತೀರ್ಮಾನದಿಂದ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಬಹುಮತ ಸಿಕ್ಕಿರಬಹುದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರಬಹುದು. ಆದರೆ ಈ ಬಾರಿ ಉಳಿದೆಲ್ಲ ಪಕ್ಷಗಳು ಕಾಂಗ್ರೆಸ್ ಬಿಟ್ಟು ಉಳಿದೆಲ್ಲರನ್ನ ಒಂದಾಗಿ
ನೀನು 3-4 ಸೀಟನ್ನು ಕರ್ನಾಟಕದಲ್ಲಿ ಗೆಲ್ಲಬಾರ್ದು, ನೀನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಯಡಿಯೂರಪ್ಪ ಅಲ್ಲ. ನನಗೆ 70 ವರ್ಷ ಮುಗಿದು 71 ವರ್ಷಕ್ಕೆ ಕಾಲಿಟ್ಟಿದ್ದೇನೆ ಸಿದ್ದರಾಮಣ್ಣ. ದೇವರ ದಯೆಯಿಂದ ಇನ್ನು 15 ವರ್ಷದಿಂದ ಬೆನ್ನತ್ತಿ ಹೋರಾಟ ಮಾಡ್ತೇನೆ. ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. ಈ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿಗೆ ಧಕ್ಕೆ ತರೋದಕ್ಕೆ ಬಿಡೋದಿಲ್ಲ. ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳ್ಬಲದಿಂದ ಅಧಿಕಾರ ಮಾಡಿದ್ರು ನೀವು ಕಾಂಗ್ರೆಸ್ನವರು. ಮಾಡುತ್ತೇನು? ₹1 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಅಂದ್ರೆ ಅಂತ ದರಿದ್ರ ಸ್ಥಿತಿಯಲ್ಲಿ ಬಡವನಿರುತ್ತೆ ಅಂತ ಅರ್ಥ. ಸ್ವಾತಂತ್ರ್ಯ ಬಂದಾಗಲಿಂದ ನಿಜವಾಗ್ಲೂ ಜನರ ಕಲ್ಯಾಣವನ್ನು ಮಾಡಿದ್ರೆ, ದುಡಿಯುವಂತ ಕೈಗಳಿಗೆ ಕೆಲಸ ಕೊಟ್ಟಿದ್ರೆ, ಅವರಿಗೆ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ರೆ, ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಟ್ಟಿದ್ರೆ ಇವತ್ತು ಈ ದೇಶದಲ್ಲಿ ದಾರಿದ್ರ್ಯ ಸ್ಥಿತಿ ಬರ್ತಾ ಇರಲಿಲ್ಲ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ನಡೆಸಿದ ವಾಗ್ದಾಳಿಗೆ ಸಂಜೆ ಸಿಎಂ ಸಿದ್ದರಾಮಯ್ಯ ತಣ್ಣನೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ರಾಜಕೀಯವಾಗಿ ಅವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಸಣ್ಣದಾಗಿ ರಿಯಾಕ್ಟ್ ಮಾಡಿದ್ದಾರೆ. ಯಡಿಯೂರಪ್ಪನವರು ರಾಜಕೀಯವಾಗಿ ಪಾಪ ಹೇಳಿರ್ತಕ್ಕಂಥ ಮಾತುಗಳು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಡಿಯೂರಪ್ಪನವರು ರಾಜಕೀಯವಾಗಿ ಪಾಪ ಹೇಳಿರ್ತಕ್ಕಂಥ ಮಾತುಗಳು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಡಿಯೂರಪ್ಪನವರು ರಾಜಕೀಯವಾಗಿ ಪಾಪ ಹೇಳಿರ್ತಕ್ಕಂಥ ಮಾತುಗಳು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಡಿಯೂರಪ್ಪ ಇವತ್ತು ಸಿದ್ದರಾಮಯ್ಯ ಮೇಲೆ ಕೆಂಡ ಕಾರ್ಲಿಕ್ಕೆ ಕಾರಣ ಆಗಿದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ನೀಡಿದಂಥ ಒಂದು ಹೇಳಿಕೆ. ಸೊ ಇದೆಲ್ಲವೂ ಕೂಡ ಬಹುತೇಕ ಲೋಕಸಭಾ ಚುನಾವಣೆಗೆ ಮುನ್ನ ನಡೆದಂಥ ಒಂದು ರೀತಿ ಕೊಂಬು ಕಹಳೆ ಅಂತ ಹೇಳ್ತೀವಿ, ಆ ರೀತಿಯ ಬೆಳವಣಿಗೆಗಳಂಥದ್ದು. ಸಿದ್ದರಾಮಯ್ಯ ನೀಡಿದಂಥ ಹೇಳಿಕೆಗೆ ಇವತ್ತು ಸಿಎಂ ಆಗಿದ್ದಂಥ ಯಡಿಯೂರಪ್ಪ ಕೆಂಡ ಕಾರಿರ್ತಕ್ಕಂಥದ್ದು. ಸೊ ಏನು ಸಿದ್ದರಾಮಯ್ಯ ಹೇಳಿದ್ರು ಆ ಹೇಳಿಕೆ ನೋಡ್ಕೊಂಬರೋಣ. ಯಾರು ಆರೋಪ ಮಾಡೋರು? ಯಾರು ಮಾಡ್ತಾ ಇರೋರು? ಬಿಜೆಪಿ ಅವ್ರ ಕಾಲದಲ್ಲಿ ಇಲ್ವೇಂದ್ರೆ ಇವರೆಲ್ಲ ನಡೆದಿರೋದು? ಅವ್ರು ಯಾಕೆ ಕೊಡ್ಲಿಲ್ಲ? ಅವ್ರು ಯಡಿಯೂರಪ್ಪ ಅವರೆಲ್ಲ ಇದ್ರಲ್ರಿ ಅಧಿಕಾರದಲ್ಲಿ, ಅವರೆಲ್ಲ ಮುಚ್ಚಿಟ್ಬಿಟ್ಟು ಹೋಗಿದ್ರು, ನಾವು ಅದನ್ನ ತೆಗೆದು ಈಗ ಕೊಡ್ತಾ ಇದೀವಿ. ಯಾರು? ಯಡಿಯೂರಪ್ಪನವರ? ಹೌದು ಪಾಪ, ಅವರು ಅದಕ್ಕೆ ಅವ್ರಿಗೆಲ್ಲ ಕಣ್ಣು ಕಿವಿ ಕಂಡೇ ಜೈಲಿಗೆ ಹೋಗಿದ್ದು ಅವರು. ನಡ್ರಿ. ಸೊ ಬಹುತೇಕ ಇದೊಂದು ರೀತಿ ಬಾಯಿ ಸಮರ ಅಂತ ನಾನು ಬೇಕಂತಲೇ ಹೆಸರಿಟ್ಟಿದೆ. ಯಾಕಂತಂದ್ರೆ ಸಾಮಾನ್ಯ ವಾಕ್ ಸಮರ, ಒಂದು ರೀತಿ ಟೀಕಾಸ್ಗಳು ರಾಜಕೀಯ ಅಖಾಡದಲ್ಲಿ ಸರ್ವೇ ಸಾಮಾನ್ಯ. ವ್ಯಕ್ತಿಗತ ನೆಲೆಯಲ್ಲಿ ಟೀಕೆಗಳು ಬಂದಾಗ ಬಹುತೇಕ ಅದಕ್ಕೆ ವಿಶಾಲವಾದ ಅರ್ಥ ಇರೋದಿಲ್ಲ. ಸೊ ಎಲ್ಲೊಂದು ಕಡೆ ಸೇಡು, ಸಿಟ್ಟು, ಸೆಡುವು ಎಲ್ಲವೂ ಕೂಡ ಇರುತ್ತೆ. ಈ ವಿಷಯದ ಬಗ್ಗೆ ಅಂದರೆ ಲೋಕಸಭಾ ಚುನಾವಣೆಗೆ ಮುನ್ನ ನಡೀತಾ ಇದೆಯಾ ಒಂದು ರೀತಿ ಬಾಯಿ ಸಮರ ಅನ್ನುವಂಥದ್ದು. ಸೊ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರಂತ ರಘುನಾಥ್ ಮಲ್ಕಾಪುರದ ಕಾರ್ಯಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದಂಥ ಮಹದೇವ್ ಪ್ರಕಾಶ್ ಇದ್ದಾರೆ. ಮಹದೇವ್ ಪ್ರಕಾಶ್ ನಿಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ ಹಿರಿಯ ನಾಯಕರಾದಂಥ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಇದ್ದಾರೆ. ರಾಯರೆಡ್ಡಿ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ ನಾನು ರಾಯರೆಡ್ಡಿ ಅವ್ರನ್ನ ನಿಮ್ಮನ್ನು ಕೇಳ್ತೀನಿ. ಬಹುತೇಕ ಚುನಾವಣೆ ಅಂತಂದರೆ ಸರ್ವಸಾಮಾನ್ಯ ರೀತಿಯ ಮಾತುಗಳು ಬರ್ತವೆ. ಒಂದು ಕಡೆ ಹಿಂದೆ ದೇವೇಗೌಡರು ಕೂಡ ನೈಸ್ ವಿಚಾರದಲ್ಲಿ ಯಡಿಯೂರಪ್ಪ ವಿರುದ್ಧ ಬಳಸಿದಂಥ ಪದ ಬಳಕೆ ಇರ್ಬೋದು, ಇವತ್ತು ಯಡಿಯೂರಪ್ಪ ಸಿಎಂ ವಿರುದ್ಧ ಬಳಸಿದಂಥ ಪದ ಬಳಕೆ ಇರ್ಬೋದು. ಬಹುತೇಕ ಕೆಲವೊಂದು ಕಡೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕೊಂಬು ಕಹಳೆ, ಈ ಒಂದು ರೀತಿ ಬರಡಿ ಮಳೆಗೆ ಮುನ್ನ ಗುಡುಗು ಸಿಡಿಲ್ ಅಂತ ಹೇಳ್ತೀವ, ಆ ರಾಜಕೀಯ ಬಿಸಿ ಆಗ್ತಾ ಇದೆ ಅಂತ ಲೋಕಸಭಾ ಚುನಾವಣೆಗೆ. ಇಲ್ಲ, ನಾನೇನು ಹಂಗೆ ಅಂದ್ಕೊಂಡಿಲ್ಲ. ನೋಡಿ, ಯಡಿಯೂರಪ್ಪನವರು ಸ್ವಲ್ಪ ತಾಳ್ಮೆ ಕಳ್ಕೊಂಡು ಕೆಲವೊಂದು ಸಾರಿ ಅಸಂಬದ್ಧವಾಗಿ ಮಾತನಾಡೋದು ಏನು ಹೊಸತೇನಲ್ಲ. ಯಡಿಯೂರಪ್ಪನವರು ಬಿಗ್ ವೀಕ್ನೆಸ್ ಅಂದರೆ ಇದು, ಬಾಯಿಗೆ ಬಂದದ್ದು ಮಾತಾಡ್ಬಿಡ್ತಾರೆ, ಹಿಂದೆ ಮುಂದೆ ಸಿಟ್ಟು, ಕೋಪ. ಹೃದಯ ಚೆನ್ನಾಗಿದೆ, ನನಗೆ ಗೊತ್ತು ಯಡಿಯೂರಪ್ಪನ ಬಗ್ಗೆ, ನನಗೆ ಚೆನ್ನಾಗಿ ಗೊತ್ತಿದೆ. ಹೃದಯ ಚೆನ್ನಾಗಿದೆ, ಬಾಯಿ ಸರಿ ಇಲ್ವಲ್ಲ, ಏನು ಮಾಡೋದು? ಹೀಗಾಗಿ ಅವ್ರ ಹಿಂದೆ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾಗಲೂ ಕೂಡ ಇದೇ ಥರ ಮಾತನಾಡಿ ಅಸೆಂಬ್ಲಿಯಲ್ಲೇ ಕ್ಷಮಾರ್ಪಣೆ ಕೇಳಿದ ಉದಾಹರಣೆ ಉಂಟು. ಹೀಗಾಗಿ ಇದು ಲೋಕಸಭಾ ಚುನಾವಣೆ ಬಂದಿದೆ ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ಯಡಿಯೂರಪ್ಪನವ್ರು ಹೀಗೆ ಮಾತಾಡಿದ್ದಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಹಂಗೆಲ್ಲ ಅಂದ್ಕೊಂಡಿಲ್ಲ. ತಾಳ್ಮೆ ಕಳ್ಕೊಂಡಿದ್ದಾರೆ, ಅಧಿಕಾರ ಹೋಗಿದೆ, ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದಾರೆ, ಆತುರದಿಂದ ಮಾತಾಡ್ತಾರೆ. ಅಸಂಬದ್ಧವಾಗಿ ಮಾತನಾಡೋದನ್ನು ಬಹುತೇಕ ಯಡಿಯೂರಪ್ಪನವ್ರು ಇನ್ನಾದರೂ ನಿಲ್ಲಿಸ್ಬೇಕಂತ ನಾನು ಅವ್ರಿಗೆ ವೈಯಕ್ತಿಕ ಒಬ್ಬ
ಕಿರಿಯ ಸ್ನೇಹಿತಾಗಿ ನಾನು ಹೇಳಲಿಕ್ಕೆ ಮಲ್ಕಾಪುರ ಈ ಸದ್ಯಕ್ಕೆ ನಿಮ್ಮ ಪಕ್ಷಕ್ಕೆ ಸಂಬಂಧ ಪಡೆದೇ ಇರ್ಬೋದು, ಆದರೆ ನಿಮ್ಮ ಅವ್ರ ಜೊತೆಗೆ ಒಂದು ಕನಿಷ್ಠ ಒಂದು 30 ವರ್ಷಗಳ ಕಾಲ ತಾವು 20-25 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ಇವತ್ತು ಮಾತನಾಡಿದ ರೀತಿ ನೋಡಿದ್ರೆ ಬಹುತೇಕ ನಿಮ್ಮ ಪಕ್ಷದಲ್ಲಿದ್ದಾಗಲೂ ಕೂಡ ಈ ರೀತಿ ಅನೇಕ ಬಾರಿ ಮಾತಾಡಿದ್ದಾರೆ. ರಾಯರೆಡ್ಡಿ ಹೇಳೋರ ಪ್ರಕಾರ ನಿಮ್ಮ ನಾಯಕರ ವಿರುದ್ಧ ಗುಡುಗಿದ್ದಾರೆ, ಅನೇಕ ರೀತಿಯ ಪದ ಬಳಕೆ ಮಾಡ್ಕೊಂಡಿದ್ದಾರೆ. ಇಲ್ಲೂ ಗಮನಿಸಿದ್ರೆ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಬರೋ ಮುನ್ನ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ, ನಾನು ನಾಯಕ ಅಂತ ಏನೋ ಬಿಂಬಿಸುವಂಥ ಪ್ರಯತ್ನ ಅಂತ. ಒಂದು ಕಡೆ CM ವಿರುದ್ಧ ನಾನು ನೋಡಿ ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದ್ದೀನಿ, BJP ಎಲ್ಲ ಕೂಡ ಮೌನವಾಗಿದ್ದಾರೆ, ನನ್ನ ವಿಚಾರಕ್ಕೆ ಬಂದರೆ ಹುಷಾರ್ ಯಡಿಯೂರಪ್ಪ, ನಾನು ನಿಮ್ಮನ್ನು 3 ಸ್ಥಾನಕ್ಕೆ ತಂದು ನಿಮ್ಮ CM ಸ್ಥಾನಕ್ಕೆ ಕೆಳಗಿಳಿಸ್ತೀನಿ ಅಂದರೆ ಪಾಲಿಟಿಕಲಿ ನಾನು ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸುವಂಥ ಪ್ರಯತ್ನ. ನೋಡಿ, ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪಕ್ಷಾತೀತವಾಗಿ ಹೇಳಬೇಕಂದ್ರೆ ಅವರಿಬ್ಬರು ಜನನಾಯಕರು. ಆ ಇಬ್ಬರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಈ ರಾಜ್ಯದ ಜನತೆಯ ಬಯಕೆಯಾಗಿತ್ತು. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು. ರಾಯರೆಡ್ಡಿ ಸಾಹೇಬ್ರು ಹೇಳಿದ ಪ್ರಕಾರ ಯಡಿಯೂರಪ್ಪನವರು ಅಧಿಕಾರದ ಇರ್ಲದಕ್ಕೋಸ್ಕರ ಹಂಗೆ ಮಾಡ್ತಾ ಇದ್ದಾರೆ, ತಪ್ಪು ಅಲ್ವಾ? ಯಡಿಯೂರಪ್ಪನವ್ರ ರಾಜಕೀಯ ಜೀವನ ಆಗಿಲ್ವಾ? ಹಿಸ್ ಲೈಫ್ ಸ್ಟೈಲ್. ಅವರ ರಾಜಕೀಯ ಜೀವನದಲ್ಲಿ ಸುಮಾರು 25-30 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ನಾನು ಈಗ ಮುಖ ನೋಡಿದೆ, ಒಂದು ನಿಮಿಷ ಮುಖದಲ್ಲಿ ನಗೆ ಅನ್ನೋದಿಲ್ಲ. ನಾನು ಬರ್ತೀನಿ. ಈ ರಾಜ್ಯದಲ್ಲಿ 2 ಜನ ಶಾಸಕರಿದ್ದಾಗ, ಈ ದೇಶದಲ್ಲಿ 2 ಜನ ಸಂಸದರಿದ್ದಾಗ ಕೂಡ ಅವರು ಧೃತಗಟ್ಟಿಲ್ಲ. ಒಬ್ಬ ಶಿಕಾರಿಪುರದ ಮುನ್ಸಿಪಾಲಿಟಿ ಸದಸ್ಯರಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿ ಒಬ್ಬ ಮುಖ್ಯಮಂತ್ರಿ ತಮ್ಮ ಪರಿಶ್ರಮದಿಂದ ಆಗಿದಂಥ ಒಬ್ಬ ಮಹಾನ್ ನಾಯಕರವರು. ಆದರೆ ನಿನ್ನೆ ನಾನು ಇಬ್ಬರಿಗೂ ಭಾಳ ಹತ್ತಿರದಂತ ನೋಡಿದವನು, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೂ. ಆದರೆ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿವಮೊಗ್ಗಕ್ಕೆ ಹೋಗಿ ಯಡಿಯೂರಪ್ಪನ ತವರು ಜಿಲ್ಲೆಯಲ್ಲಿ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಲೂಟಿ ಮಾಡಿದ್ದಾರೆ ಅನ್ನೋಂಥ ಒಂದು ವಾಗ್ದಾನವನ್ನು ಮಾಡಿ ಅವ್ರಿಗೆ ಕೇಳಿಸುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯರು ನಿನ್ನೆ ಮಾಡಿದ್ದಾರೆ. ರಾಜಕೀಯ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿದ್ದರು. ಅವರು ಅವರ ಕಾರ್ಯಕರ್ತರನ್ನ ಹುರಿದುಂಬಿಸೋಕ್ಕೋಸ್ಕರ ಆ ಥರ ಮಾತಾಡಿದ್ದಾರೆ. ಅದಕ್ಕೆ ಪಾಲಿಟಿಕಲ್ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಸ್ವಾಭಾವಿಕವಾಗಿ ಅವ್ರ ಮೇಲೆ ಒಂದು ಚಾರ್ಜ್ ಮಾಡಿದ ಮೇಲೆ ಅವರು ಒಂದು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಬಹಳಷ್ಟು ರಾಜಕೀಯ ಇದು ಕೊಡೋದು ಅವಶ್ಯಕತೆ ಇಲ್ಲ. ಆದ್ರೆ ಈಗ ರಾಯರೆಡ್ಡಿ ಅವರ ಕರ್ಮಭೂಮಿನಲ್ಲಿ ಹೋಗಿ ಅವ್ರ ಜಿಲ್ಲೆಯಲ್ಲಿ ಹೋಗಿ ನೀವು ಅವ್ರಿಗೆ ಪ್ರಚೋದನೆ ಮಾಡಿದ್ರು ಸುಮ್ಮನೆ ಕೂಡ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಅವ್ರನ್ನ ಅವ್ರ ಜಿಲ್ಲೆಯಲ್ಲಿ ಹೋಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಇಲ್ಲಿ 1,000 ಕೋಟಿ ಲೂಟಿ ಹೊಡೆದಾರಂತ ಅವ್ರು ಹೇಳಿದರೆ ಅವ್ರಿಗೇನು ಸ್ವಾಭಿಮಾನ ಇಲ್ವಾ? ಅಲ್ಲಿ ಹಿಂದೆ ಕಾಂಗ್ರೆಸ್ ಅವರು ಮಾತಾಡಿದಾರೆ ಅದನ್ನ. ಸರ್, ಮಾತಾಡೋ ಸಂದರ್ಭ ಇರುತ್ತೆ. ದಿಸ್ ಇಸ್ ನಾಟ್ ದ ಟೈಮ್ ಟು ಟಾಕ್. ಮಾದೇವ್ ಪ್ರಕಾಶ್ ಅವರೇ, ಒಂದು ನಾನು ಇಲ್ಲಿ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಈ ಒಂದು ಸ್ಟೇಟ್ಮೆಂಟು ಅಥವಾ ಇರೋ ಆರೋಪ ಪ್ರತ್ಯಾರೋಪಗಳು ಯಾವುದೋ ಸಂದರ್ಭದಲ್ಲಿ ಆಗಿದ್ದಿಲ್ಲ. ಚುನಾವಣಾ ಅಖಾಡ ಬಿಸಿ ಆಗ್ತಾ ಇದೆ. ಒಂದು ಕಡೆ ಯಡಿಯೂರಪ್ಪನವರು BJPಗೆ ಸೇರೋದಿಲ್ಲ ಅಂತಂದ್ರು ನಾನು NDA ಮಿತ್ರ ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ BJP ಈಗಾಗಲೇ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಅವರನ್ನು ಇಲ್ಲಿ ಒಂದು ರೀತಿ ಚುನಾವಣಾ ಅಖಾಡಕ್ಕೆ ಧುಮುಕುವಂಥ ಪ್ರಯತ್ನ ನಡೀತಾ ಇದೆ. ಬಹುತೇಕ ಎಲ್ಲ ಲೆಕ್ಕಾಚಾರಗಳು ಇಟ್ಕೊಂಡು ಬಹುತೇಕ ಒಂದು ಕಡೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು. ಯಾಕಂದರೆ ಯಡಿಯೂರಪ್ಪ ಹೇಳಿದೆ ಏನಂತಂದರೆ, ನಾನಲ್ಲೇ ರಮೇಶ್ ಕುಮಾರ್ ಹೇಳಿದ್ದು ನಿನ್ನ ಸುತ್ತ ಎಲ್ಲ ಭ್ರಷ್ಟರಿದ್ದಾರೆ, ವರ್ಗಾವಣೆ ನಡೀತಾ ಇದೆ ಅನ್ನೋಂಥದ್ದು. ಅಂದರೆ ಒಂದು ಕಡೆ ಲೇ ಅಂತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅಂತಾರೆ. ಸೊ ಏನು ಅರ್ಥ ಆಗ್ತದೆ ನನಗೇನಂತ. ಒಂದು ಪ್ರಥಮವಾಗಿ ನಾವು ಹೇಳಬೇಕಾಗಿರೋದು, ಯಡಿಯೂರಪ್ಪನವರು ಆ ಸೌಜನ್ಯದ ಎಲ್ಲೆಯನ್ನು ದಾಟಿದ್ದಾರೆ ಅನ್ನುವಂಥ ಅನ್ಸುತ್ತೆ. ಯಾಕಂದ್ರೆ CM ಆಗಿದ್ದವರು, ಯಾಕಂದ್ರೆ ಹಿಂದೆ ದೇವೇಗೌಡರು ಕೂಡ ಇದೇ ರೀತಿ ಅಟ್ಯಾಕ್ ಮಾಡೋದು ಕೂಡ ಬಹಳ ಟೀಕೆಗಳು ಬಂತು. ಯಾಕಂತಂದ್ರೆ ಸಾರ್ವಜನಿಕ ಇದು ವೇದಿಕೆ ಇದು, ಅಂದ್ರೆ ಪಬ್ಲಿಕ್ ಫಂಕ್ಷನ್ ಅಂತ ಸಾರ್ವಜನಿಕ ವೇದಿಕೆ. ಹಿ ಶುಡ್ ಬಿ ಮಾಡೆಲ್ ಟು ದಿ ಅದರ್ ಲೀಡರ್ಸ್. ಯಡಿಯೂರಪ್ಪನವರಾಗಬಹುದು ಅಥವಾ ಸಿದ್ದರಾಮಯ್ಯ ಯಾರೇ ಇರ್ಬೋದು. ಅದರಿಂದ ಎಲ್ಲ ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಆ ಸೌಜನ್ಯದ ಲಕ್ಷ್ಮಣ ರೇಖೆಯನ್ನು ದಾಟಿ ಮಾತಾಡಿದರೆ ಅದು ತಪ್ಪು. ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು. ಎರಡನೇದು, ನಮ್ಮ ಮಿತ್ರ ರಾಯರೆಡ್ಡಿ ಅವರು ಹೇಳಿದ್ರು ಫ್ರಸ್ಟ್ರೇಷನ್ ಅಂತ ಅಂದ್ಬಿಟ್ಟು. ಪ್ರಾಯಶಃ ಫ್ರಸ್ಟ್ರೇಷನ್ ಇರಬಹುದು ಯಡಿಯೂರಪ್ಪನವ್ರಿಗೆ. ಈಗ BJPನವರು ಇನ್ನೂ ಅವರಿಗೆ ಬಾಗಿಲು ತೆರೆದಿಲ್ಲ, ಬಾಗಿಲು ಮುಚ್ಚೇ ಇದ್ದಾರೆ ಒಂದು. ಎರಡನೇದು, NDAಗೆ ಸೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಡಿಯೂರಪ್ಪನವರು ಪತ್ರ ಬರೆದಿದ್ದಾರೆ. ಮತ್ತು ಆ ಪತ್ರಕ್ಕೆ ಇನ್ನೂ ಏನೋ ಪ್ರತಿಕ್ರಿಯೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಹಿ ವಾಂಟೆಡ್ ಟು ಪೊಸಿಷನ್ ಹಿಮ್ಸೆಲ್ಫ್ ಆಸ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಇನ್ ದಿ ಅಪೋಸಿಷನ್ ಗ್ರೂಪ್, ದಟ್ ಈಸ್ BJP ಕಡೆ ಅಂತ. ಅಂದರೆ KJPನಲ್ಲಿ ಇರಬಹುದು, ನಾ BJPನಲ್ಲಿ ಇದೀನಿ ಅಂತ ಅಸ್ಯೂಮ್ ಮಾಡ್ಕೊಂಡು ಅವರು ಆ ರೀತಿ ಮಾಡಿರ್ಬೋದು. ಜೊತೆಗೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಇಬ್ಬರು ಹೇಳಿದಂಥ ಮಾತುಗಳನ್ನು ನೋಡಿದಾಗ ಲೋಕಸಭಾ ಚುನಾವಣೆಯ ಹತ್ತಿರ ಬಂದ ಹಾಗೇನೆ ಇವರಿಬ್ಬರು ಪರಸ್ಪರ ಬೆತ್ತಲಾಗ್ತಾ ಹೋಗ್ತಾ ಇದ್ದಾರೆ. ಸೊ ಅಂತ ಅನ್ನೋದು ತುಂಬಾ ಸ್ಪಷ್ಟವಾಗಿ ಕೊಂಬು ಕಾಳೆ ಊದ್ತಾ ಇದ್ದಾರೆ ಈಗ. ನಾಳೆ ಇನ್ನು ಬೇರೆಯವರು ಈ ಕೆಸರ ಚಾಟದ ಮೂಲಕ ಪರಸ್ಪರ ಬೆತ್ತಲಾಗ್ತಾ ಇದ್ದಾರೆ.
ಈಗ ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿರುವ ಭ್ರಷ್ಟಾಚಾರವನ್ನು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರ ಆಡಳಿತ ಅವಧಿಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ಇತ್ತು ಅಂತ ಇವ್ರು ಹೇಳಿದ್ದಾರೆ ಈಗ. ಇವರು ಹೇಳ್ತಾ ಇದ್ದಾರೆ. ಆದರೂ ಒಂದು ಹೂಗಾರ್ ಅವರ ಒಂದು ಗಂಭೀರವಾದ ಅಂಶವನ್ನು ಪರಿಗಣಿಸಬೇಕು. ಯಡಿಯೂರಪ್ಪನವ್ರು ಹೇಳಿದ್ರು ನಿಸರ್ಗ ಸಂಪತ್ತನ್ನು ಕರ್ನಾಟಕದ ನೆಲ ಜಲ ಗಡಿ ಇದನ್ನು ಲೂಟಿ ಹೊಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನುವ ಮಾತನ್ನು ಹೇಳಿದ್ರು. ಆದರೆ ಯಡಿಯೂರಪ್ಪನವರು ಒಬ್ಬ ಜನಾರ್ದನ ರೆಡ್ಡಿಯನ್ನು ಅಧಿಕಾರಕ್ಕೋಸ್ಕರ ಸಹಿಸಿಕೊಂಡು ಕರ್ನಾಟಕದ ನಿಸರ್ಗ ಸಂಪತ್ತು ಸಂಪೂರ್ಣವಾಗಿ ಲೂಟಿ ಆಯಿತು. ಹಾಗೆಯೇ ಇವತ್ತು ಸಿದ್ದರಾಮಯ್ಯನವರು ಒಂದು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಲಾಡವನ್ನು ಇಟ್ಕೊಂಡಿದ್ದಾರೆ. ಬಿಜೆಪಿ ಅದೇ ಹೇಳ್ತಿರೋದು, ಕೆಜೆಪಿ ಅದೇ ಹೇಳ್ತಿರೋದು, ನಮ್ಮನ್ನ ಹೇಳ್ತಾರೆ ಸ್ವಾಮಿ ನೀವು ಜೊತೆಗಿದಾರಲ್ಲ, ನಿಮ್ ತೊಟ್ಟೆಲ್ ನೊಣ ಬಿದ್ದಿದ್ದು ನಿಮ್ ತೊಟ್ಟೆಗೆ ಇವರಿಬ್ರು ಅದೇ ತಪ್ಪು ಮಾಡಿದ್ರು. ಯಡಿಯೂರಪ್ಪನವರು ಮಾಡಿದ ತಪ್ಪು ಗಣಿಗಾರಿಕೆಯನ್ನು ಲೋಕಾಯುಕ್ತ ಕೊಟ್ಟರು ಕೂಡ ಯಡಿಯೂರಪ್ಪನವರು ಅಲ್ಲ, ಈಗ ಸಿಬಿಐ ತನಿಖೆ ಕೊಟ್ಟಿದ್ದ, ನಾನು ಕೊಟ್ಟಿದ್ದ ಸಿಬಿಐ ತನಿಖೆ ನೀವು ಕೊಡ್ಲೇ ಇಲ್ಲ ಅಂತ ಹೇಳಿದ್ರಲ್ಲ, ನೀವು ಲೋಕಾಯುಕ್ತ ಕೊಟ್ಟಿದ್ದೀರಾ. ಸಿಬಿಐ ತನಿಖೆ ಕೊಟ್ಟಿದ್ದು ನಾವು ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ನೀವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿರಲ್ಲ, ಮೊದಲು ಎಕ್ಸೆನ್ ತಗೊಂಡು ಸಿಬಿಐ ಕೊಡಿ ಸರ್, ಯಾರು ಎಲ್ಲ ಚರ್ಚೆ ಮಾಡ್ತೀನಿ. ಇಲ್ಲ ಒಂದು ಬ್ರೇಕ್ ತಗೋಬೇಕಾಗಿದೆ, ಯಾಕಂತಂದ್ರೆ ಬಹುತೇಕ ಇದು ಲೋಕಸಭಾ ಚುನಾವಣೆಗೆ ಸೂಕ್ಷ್ಮವಾಗಿ ಅಲ್ಲ ಸ್ಪಷ್ಟವಾಗಿಯೇ ಒಂದು ರೀತಿ ಸಿಗ್ನಲ್ಸ್ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ, ತೊಡೆ ತಡ್ತಾ ಇದ್ರು ಅಂತ ರಾಜಕೀಯವಾಗಿ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಪ್ಯಾನಲಿಸ್ಟ್ ಹೋಗಿ, ಅದಕ್ಕಿಂತ ಮೊದಲು ಅಂತ